ಹಾಯ್ ಎಲ್ಲರಿಗೂ. ನಾನು ಈ ಹಿಂದೆ 2 ಸರಿ ರಾಗಿ ಲಡ್ಡು ಮಾಡಿದ್ದೆ. ಬಟ್ ಅಷ್ಟು ಟೇಸ್ಟ್ ಅನಿಸ್ಲಿಲ್ಲ. ಈ ರೀತಿ ಮಾಡಿದಾಗ ತುಂಬ ಚೆನ್ನಾಗಿ ಬಂತು. ಇದಕ್ಕೆ 1 ಕಪ್ ರಾಗಿ ಹಿಟ್ಟು, 1 ಕಪ್ ಬಾಂಬೆ ರವೆ, ಅರ್ಧ ಹೋಳು ಹಸಿ ಕೊಬ್ಬರಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ತರ್ತರಿಯಾಗಿ ರುಬ್ಕೊಂಡು ಇದನ್ನ ಹಿಟ್ಟಿಗಾಗಿ ಬೇಕಂದ್ರೆ ಸ್ವಲ್ಪ ನೀರು ಸಹ ಹಾಕಿ ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಸಿಟ್ಕೋಬೇಕು. ಅದು ನೆನೆಯೋಷ್ಟರಲ್ಲಿ 1 ಕಪ್ ಬೆಲ್ಲನ ಏಲಕ್ಕಿನ ಹಾಕಿ ಪುಡಿ ಮಾಡಿ ಇಟ್ಕೋಬೇಕು. ಈಗ ನೆಂದಿರೋ ಹಿಟ್ಟನ್ನ ತೆಗೆದು ಹೆಂಚ್ ಮೇಲೆನೆ ನಾನು ತಟ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಬಟರ್ ಪೇಪರ್ ಮೇಲೆ ತಟ್ಟಿ ಸಹ ಹಾಕ್ಕೋಬಹುದು. ಈಗ 2 ಕಡೆ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮೀಡಿಯಂ ಫ್ಲೇಮಲ್ಲೇ ಸುಟ್ಕೊಂಡು ತಣ್ಣಗಾಗೋದಕ್ಕೆ ಬಿಡಬೇಕು. ಈಗ ಸ್ಟವ್ ಮೇಲೆ ಒಗ್ಗರಣೆ ಸೌಟಿಟ್ಟು 2 ಸ್ಪೂನ್ ತುಪ್ಪ, 1 ಇಡಿ ಬಾದಾಮಿ, 1 ಇಡಿ ಗೋಡಂಬಿನ ಹಾಕೊಂಡು ಅದನ್ನು ಸಹ ಹುರಿದು ಇಟ್ಕೋಬೇಕು. ಈಗ ನಾವು ರೆಡಿ ಮಾಡಿಟ್ಕೊಂಡಿರೋ ರೊಟ್ಟಿನ ತೆಗೆದು ಪೌಡರ್ ಮಾಡ್ಕೋಬೇಕು. ನಾನು ಫ್ರೈ ಮಾಡಿರೋ ಡ್ರೈ ಫ್ರೂಟ್ಸ್ ಸಹ ಇದಕ್ಕೆ ಹಾಕ್ಬಿಡ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಹಾಕಿದ್ರೆ ನನ್ನ ಮಕ್ಳು ಸೈಡಿಗೆ ತೆಗೆದಿಡ್ತಾರೆ ಅಂತ. ಈಗ ಬೆಲ್ಲನೂ ಸಹ ಹಾಕೊಂಡು ಉಳಿದಿರೋ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಕೊಂಡ್ರೆ ರಾಗಿ ಲಡ್ಡು ರೆಡಿ. ಟೇಸ್ಟ್ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಒಳ್ಳೆಯದು. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್